ನಮಸ್ಕಾರ. ಆರ್ಸಿಬಿ ವಿರುದ್ಧ ಗುಜರಾತ್ ಮೊದಲ ಕ್ವಾಲಿಫೈಯರ್ ಪಂದ್ಯ ಸೋತ ಬಳಿಕ ಕೋಪಗೊಂಡರು ಆಶೀಶ್ ನೆಹ್ರಾ. ಮೈದಾನದಲ್ಲೇ ಗಿಲ್ ಮೇಲೆ ಗರಂ, ಬಳಿಕ ನೀಡಿದರು ಸ್ಫೋಟಕ ಹೇಳಿಕೆ. ತಂಡದ ಸೋಲಿಗೆ ತಿಳಿಸಿದರು ರಿಯಲ್ ರೀಸನ್. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನೆನ್ನುವುದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ, ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತ ಮುನ್ನ ನಿಮ್ಗೆ ಅನಿಸುತ್ತೆ ಈ ಬಾರಿಯ IPL ಟೈಟಲ್ ಅನ್ನ ಆರ್ಸಿಬಿ ಗೆಲ್ಲುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ. ಹೌದು, ಧರ್ಮಶಾಲಾ ಅಂಗಳದಲ್ಲಿ ನಡೆದ IPL 2026ರ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ಆರ್ಸಿಬಿ ವಿರುದ್ಧ ಗುಜರಾತ್ ಟೈಟಾನ್ಸ್ ತಂಡ 92 ರನ್ಗಳ ಹೀನಾಯ ಸೋಲು ಎದುರಿಸಿದೆ ಸ್ನೇಹಿತರೆ. ಇದರೊಂದಿಗೆ ಫೈನಲ್ಗೆ ಕಾಲಿಡಬೇಕೆಂಬ GT ತಂಡದ ಕನಸು ಇದೀಗ ಮೊದಲ ಹಂತದಲ್ಲಿ ಭಗ್ನಗೊಂಡಿದೆ. ಸತತ 6 ಪಂದ್ಯಗಳನ್ನ ಗೆದ್ದು ಬಂದಿದ್ದ ಗುಜರಾತ್ ತಂಡಕ್ಕೆ ಇದೀಗ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ನಮ್ಮ ಆರ್ಸಿಬಿ ಸೋಲಿನ ರುಚಿಯನ್ನ ತೋರಿಸಿದೆ ಅಂತ ಹೇಳಬಹುದು. ಈ ಪಂದ್ಯದಲ್ಲಿ ಭರ್ಜರಿ ಪ್ರದರ್ಶನ ತೋರಿದ ಆರ್ಸಿಬಿಯ ಕರಿಗಳು ರಾಯಲ್ ವಿಕ್ಟರಿ ಪಡೆದುಕೊಳ್ಳುವುದರ ಜೊತೆಗೆ ಸತತ 2ನೇ ಬಾರಿ IPL ನ ಫೈನಲ್ಗೆ ರೆಡ್ ಆರ್ಮಿ ಕಾಲಿಟ್ಟಿದೆ. ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ 20 ಓವರ್ಗಳಲ್ಲಿ 254 ರನ್ ಕಲೆ ಹಾಕಿತ್ತು. ತಂಡದ ಪರ ನಾಯಕ ಪಾಟಿದಾರ್ 33 ಎಸೆತದಲ್ಲಿ ಅಜಯ 93 ರನ್ಗಳ ಮ್ಯಾಜಿಕಲ್ ಇನ್ನಿಂಗ್ಸ್ ಆಡ್ತಾರೆ. ಈ ಗುರಿಯನ್ನ ಬೆನ್ನಟ್ಟಿದಂತ ಟೈಟಾನ್ಸ್ 162 ರನ್ಗಳಿಗೆ ಆಲ್ಔಟ್ ಆಯಿತು. ಟೆವಾಟಿಯಾ 68 ರನ್ ಬಾರಿಸಿ ತಂಡದ ಮಾನವನ್ನ ಕಾಪಾಡುತ್ತಾರೆ. ಇದರೊಂದಿಗೆ ಈ ಮ್ಯಾಚ್ ನಲ್ಲಿ GT 92 ರನ್ಗಳ ಹೀನಾಯ ಸೋಲನ್ನ ಎದುರಿಸಿದೆ. ಇತ್ತ GT ಪಂದ್ಯ ಸೋಲುತ್ತಿದ್ದಂತೆ ಕೋಚ್ ಆಶೀಶ್ ನೆಹ್ರಾ ಮೈದಾನದಲ್ಲೇ ಶುಭ್ಮನ್ ಗಿಲ್ ರವರೊಂದಿಗೆ ಕೋಪಗೊಂಡಿದ್ದಾರೆ. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಮತ್ತು ಪಂದ್ಯ ಸೋತ ಬಳಿಕ ಮಾತನಾಡಿದ ಆಶೀಶ್ ನೆಹ್ರಾ ಈ ರೀತಿಯಾಗಿ ಹೇಳಿದ್ದಾರೆ. ನಿಜಕ್ಕೂ ಈ ಸೋಲು ನಮಗೆ ಜೀರ್ಣಿಸಿಕೊಳ್ಳಲು ಆಗುತ್ತಿಲ್ಲ. ಪಂದ್ಯ ಸೋತರೂ ಬೇಜಾರಾಗಿರಲಿಲ್ಲ. ಅದ್ಯಾಗೂ ಫೈಟ್ ಕೊಡದೆ ಸೋತಿರುವುದು ನಿಜಕ್ಕೂ ನಾಚಿಕೆಗೇಡಿನ ವಿಷಯವಾಗಿದೆ ಎಂದು ಆಶೀಶ್ ನೆಹ್ರಾ ಗರಂ ಆಗಿದ್ದಾರೆ. ಮಾತು ಮುಂದುವರಿಸಿದ ಅವರು, ಆರ್ಸಿಬಿ ಒಳ್ಳೆಯ ಕ್ರಿಕೆಟ್ ಆಡಿ ಪಂದ್ಯ ಗೆದ್ದುಕೊಂಡಿದೆ. ಅವರು ಫೈನಲ್ ತಲುಪಿದ್ದಾರೆ, ಅವರಿಗೆ ಅಭಿನಂದನೆಗಳು. ಆದರೆ ನಮ್ಮ ತಂಡ ಇಂದಿನ ಪಂದ್ಯದಲ್ಲಿ ಅತ್ಯಂತ ಕಳಪೆ ಪ್ರದರ್ಶನವನ್ನ ಕೊಟ್ಟಿದೆ. 254 ರನ್ಗಳ ಟಾರ್ಗೆಟ್ ಬೆನ್ನಟ್ಟುವಾಗ ಯಾವ ರೀತಿಯ ಆರಂಭವನ್ನ ಎಕ್ಸ್ಪೆಕ್ಟ್ ಮಾಡಿದ್ದೇವೋ ಅದು ಇಂದು ಬಂದಿಲ್ಲ. ನಮ್ಮ ಬ್ಯಾಟಿಂಗ್ ನ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಇಂದು ವಿಫಲತೆಯನ್ನ ಎದುರಿಸಿದರು. ತಂಡದ ಸೋಲಿಗೆ ಇದುವೇ ಪ್ರಮುಖ ಕಾರಣವಾಯಿತು ಎಂದು ನೆಹ್ರಾ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಪ್ಲೇ ಆಫ್ ನಂತಹ ಇಂತಹ ದೊಡ್ಡ ಪಂದ್ಯದಲ್ಲಿಯೂ ಸಣ್ಣ ಸಣ್ಣ ತಪ್ಪುಗಳು ಕೂಡ ದೊಡ್ಡ ದೊಡ್ಡ ಪರಿಣಾಮಗಳನ್ನ ಬೀರುತ್ತವೆ. ರಜತ್ ಪಾಟಿದಾರ್ 20 ರನ್ಗಳಿದ್ದಾಗ ನಾವು ಕ್ಯಾಚ್ ಕೈ ಚೆಲ್ಲಿದ್ದೆವು. ಅಲ್ಲಿ ಔಟ್ ಆಗಿದ್ರೆ ಪಂದ್ಯದ ರಿಸಲ್ಟ್ ಬೇರೆನೇ ಆಗಿರುತ್ತಿತ್ತು ಎಂದು ಆಶೀಶ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಬ್ಯಾಟಿಂಗ್ ಫ್ರೆಂಡ್ಲಿ ಆದ ಈ ಪಿಚ್ ಮೇಲೆಯೂ ಆರ್ಸಿಬಿ ಬೌಲರ್ಗಳು ತೋರಿದ ಪ್ರದರ್ಶನಕ್ಕೆ ಸಲ್ಯೂಟ್ ಮಾಡಲೇಬೇಕು. ಅವರು ಮಾಡಿದ ಬೌಲಿಂಗ್ ಮುಂದೆ ನಮ್ಮಲ್ಲಿ ಉತ್ತರವೇ ಇರಲಿಲ್ಲ. ಆರ್ಸಿಬಿ ಈ ಬಾರಿಯ ಕಪ್ ಗೆಲ್ಲಲು ಡಿಸರ್ವಿಂಗ್ ಟೀಮ್ ಆಗಿದೆ ಎಂದು ಹೇಳುವ ಮೂಲಕ ಆರ್ಸಿಬಿ ಬಗ್ಗೆ ಸಲ್ಯೂಟ್ ಮೂಡುವ ಸ್ಟೇಟ್ಮೆಂಟ್ ಅನ್ನ GT ತಂಡದ ಕೋಚ್ ಆಶೀಶ್ ನೆಹ್ರಾ ಹೇಳಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.